ಒಂದೊಂದೇ ಇರ್ತಾವೆ ನಿಮಗೆ ಶಾಶ್ವತ ಪರಿಹಾರ ಬೇಕು. ಮಾಡಲಿ ಬಾಗಿಲು ಕಿಟಕಿ ಎಲ್ಲ ಹಾಂ ಎಲ್ಲ ಒಂದ್ಸರಿ ಕಳೆ ಹೊಡಿಬೇಕು, ಹೊಡ್ಕೊಡ್ತೀನಿ ನಾನು. ಉಳಿದವಲ್ಲ ಆದಿದ್ದಕ್ಕೆಲ್ಲ ಮಕ್ಕಳು ಇನ್ನೇ ಒಂದು ಕಡದಾಕಿ ಸುಮ್ಮನೆ ನಾನೇ ಓಡಾಡ ಹಾದಿಗೆಲ್ಲ ಹೇಳಿ ನಾವು ಸ್ಟ್ರೈಟ್ ಇಟ್ಕೊಂತ ತಗೊಬಿಡಿ ಸರ್. ಬಟ್ ಸುಮ್ಮನೆ ಒಟ್ಟು ಬರೋದು ಅಷ್ಟೇ ಬಿಟ್ಟರೆ ಅದ್ರಲ್ಲಿ ಏನು ಪ್ರಯೋಜನ ಇದೆ. ಅದು ನಿಮ್ಗೆ ಅವ್ರು ನಿಮ್ಗೆ ಬಾಡಿ ಕೊಟ್ಟಾಗ ನಿಮ್ಗೆ ಯಾರು ನಿಮಗೆ ಅಂಗನವಾಡಿ ಬೆಳೆದ್ರೆ ಅದು ನಿಮಗೆ ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಇಲ್ಲಿ ಹೊಸವೆ ಗ್ರಾಮದ ವಾಸಿ. ಇದು ಹೊಸನಗರ ತಾಲೂಕಿನಲ್ಲಿ ಇದೆ. ನಾನಿವತ್ತು ಈ ಅಂಗನವಾಡಿ ಬಿಲ್ಡಿಂಗಲ್ಲಿ ನಿಂತ್ಕೊಂಡಿದ್ದೀನಿ. ಈ ಅಂಗನವಾಡಿ ಬಿಲ್ಡಿಂಗ್ದು ಇದು ರೂಫ್ ಎಲ್ಲ ಬಿದ್ದೋಗಿ ಒಂದೂವರೆ ವರ್ಷ ಆಯಿತು. ಅಂಗನವಾಡಿ ಮೇಡಮ್ ಅವರಿಗೆಲ್ಲ ಹೇಳಿದಾಗ ಅವರು ಎಲ್ಲ ಮೇಲಿನ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಇನ್ನೂ ಅಂಗನವಾಡಿದು ಸ್ಯಾಂಕ್ಷನ್ ಆಗಿಲ್ಲ. ನನ್ನ ಮಗಳು ಇಲ್ಲಿಗೆ ಬರ್ತಾಳೆ. ನಮಗೆ ಮನೆಯಲ್ಲಿ ಒಂಥರ ನನಗೂ ನನ್ನ ಹೆಂಡತಿಗೂ, ಮೇಯ್ನಾಗಿ ನನ್ನ ಹೆಂಡತಿಗೆ ಒಂಥರ ಹೆದರಿಕೆ ಏನಾಗುತ್ತೋ ಏನು ಅಂತ. ಅದಾದಮೇಲಿಂದ ಈಗ ಒಂದು ಮೇಕ್ ಶಿಫ್ಟ್ ಕೊಠಡಿ ಮಾಡ್ಕೊಂಡು ಅಂಗನವಾಡಿ ನಡೆಸ್ತಾ ಇದ್ದಾರೆ. ಆದರೆ ಅಂಗನವಾಡಿ ಕೇಂದ್ರ ಇನ್ನೂ ರೆಡಿ ಮಾಡೋದಕ್ಕೆ ಆಗಿಲ್ಲ. ಪಂಚಾಯತಿ ಅವ್ರಿಗೆ ಕೇಳಿದರೆ ಅವರೆಲ್ಲ ಲೆಟ್ರ್ ಮಾಡಿ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಏನಾಗುತ್ತೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ನಾವು ಇಲ್ಲಿ ರೈತರಾಗಿದ್ದೀವಿ. ರೈತಾಪಿ ಕೆಲಸ ಮಾಡೋದು ಬಿಟ್ಕೊಂಡು ಇದ್ರ ಹಿಂದ್ಗಡೆ ಗ್ರಾಮಸ್ಥರಾಗಿ ಓಡಾಡೋದಕ್ಕೂ ಟೈಮ್ ಸಿಗಲ್ಲ ನಮಗೆ. ಹಂಗೆ ಓಡಾಡಿ ಏನಾದ್ರು ಮಾಡೋಣ ಅಂದರೆ ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅದೇ ಬೇರೆ ನಾವು ಇಲ್ಲಿ SDMC ಅಧ್ಯಕ್ಷ ಆಗಿದ್ದೀನಿ ನಾನು. ಈ ಸ್ಕೂಲಿಗೆ ಸ್ವಲ್ಪ ಒಳ್ಳೆಯ ಹುಡುಗರನ್ನೆಲ್ಲ ಕರ್ಕೊಂಬರೋಣ ಅಂತೆಲ್ಲ ಯೋಚನೆ ಮಾಡಿದರೆ ಇಲ್ಲಿರೋ ಬಿಲ್ಡಿಂಗ್ ನೋಡಿದರೆ ನಮಗೆ ಕಳ್ಸೋಕ್ಕೆ ಹೆದರಿಕೆ ಆಗುತ್ತೆ. ನಾವು ಇನ್ನೊಬ್ರನ್ನ ಹೆಂಗೆ ಕರೆಯೋಕ್ಕಾಗುತ್ತೆ? ಇಲ್ಲಿ ಕರ್ಕೊಂಬನ್ನಿ, ಒಳ್ಳೆ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ. ಆದರೆ ಈ ಥರ ಬಿಲ್ಡಿಂಗ್ ಪ್ರಾಬ್ಲಮ್ಮು, ಇಲ್ಲಿರೋ ವ್ಯವಸ್ಥೆಗಳ ತೊಂದರೆ, ಶೌಚಾಲಯದ ತೊಂದರೆ, ಆ ತೊಂದರೆಗಳಲ್ಲೇ ನಮಗೆ ಬೇರೆಯವ್ರನ್ನ ಕರೆಯೋದಕ್ಕೂ ಒಂಥರ ಮುಜುಗರ ಆಗಂಗಾಗುತ್ತೆ. ನಾವು ಆದರೂ ಇಲ್ಲಿ ಕಳಿಸ್ತಾ ಇದ್ದೀವಿ ಶಾಲೆ ಉಳಿಲಿ ಅನ್ನೋ ಒಂದು ಇದರಿಂದ. ಮತ್ತು ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಹಾಗಾಗಿ ಇಲ್ಲಿ ಕಳಿಸ್ತಾ ಇದ್ದೀವಿ. ಆದರೆ ಈ ಕಟ್ಟಡ ಮತ್ತು ಇಲ್ಲಿಯ ವ್ಯವಸ್ಥೆ ಚೆನ್ನಾಗಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಗ್ರಾಮಕ್ಕೆ, ಇಲ್ಲಿ ಗ್ರಾಮಸ್ಥರಿಗೆ.